ಹೀಗೊಬ್ಬ ತರುಣ ಇಂಗ್ಲಿಷ್ನ ಮೇಲೆ ಸಿಕ್ಕಾಪಟ್ಟೆ ವ್ಯಾಮೋಹ. ಇಂಗ್ಲಿಷ್ನ ಯಾವುದೇ ಹೊಸ ಪುಸ್ತಕಗಳು ಬಂದರೂ ಅದನ್ನು ತರಿಸ್ಕೊಂಡು ಓದ್ತಿದ್ದ. ಕನ್ನಡ ಕಂಡ್ರೆ ಎವರ್ಷನ್ನು. ಕನ್ನಡದ ಸಾಹಿತಿಗಳು ಅದು ಏನು ಕಡ್ದು ಕಟ್ಟಾಕ್ತಾರೆ ಅನ್ನುವಂಥ ಭಾವ ಇತ್ತು ಮದುವೆ ಆದ್ಮೇಲೂ ಕೂಡ. ಆದರೆ ಹೆಂಡತಿಗೆ ಮಾತ್ರ ಕನ್ನಡದ ಪುಸ್ತಕಗಳ ಮೇಲೆ ಅಪಾರವಾದ ಪ್ರೀತಿ. ಯಜಮಾನ್ರೆಲ್ಲಾದ್ರೂ ಹೋದ್ರೆ ಇಂಥದ್ದೊಂದು ಕಾದಂಬರಿ ತಗೊಂಬನ್ನಿ ಅಂತ ಹೇಳಿ ಕಳಿಸ್ತಿದ್ಲು. ಹೆಂಡತಿಗೋಸ್ಕರ ಕಾದಂಬರಿ ತಂದು ಕೊಡಬೇಕು, ಆದ್ರೆ ನಾನು ಕನ್ನಡ ಪುಸ್ತಕ ತಗೊಂಡು ಹೋಗ್ತಿದ್ದೀನಿ ಅಂತ ಯಾರಾದ್ರೂ ನೋಡ್ಬಿಡುತ್ತಾರೆ ಅನ್ನೋ ಭಯಕ್ಕೆ ಅದನ್ನ ಕದ್ದು ಮುಚ್ಚಿ ಯಾವ್ದಾದ್ರು ಪಟ್ಟಣಗಳಲ್ಲಿ ಸೇರಿಸ್ಕೊಂಡು ಬಂದು ಹೆಂಡತಿಗೆ ಕೊಡ್ತಿದ್ರು. ಕೊನೆಗೂ ಹೆಂಡತಿಯ ಒತ್ತಾಯಕ್ಕೆ ಕಟ್ಟು ಬಿದ್ದು ಒಮ್ಮೆ ನಾನೊಂದು ಕನ್ನಡ ಪುಸ್ತಕ ಓದೇ ಬಿಡ್ತೀನಿ ಅಂತ ನಿಶ್ಚಯ ಮಾಡಿ ಆ ಪುಣ್ಯಾತ್ಮ ಯಾರೋ ಕೊಟ್ಟಿರುವಂತ ಒಂದು ಪುಸ್ತಕವನ್ನ ತೆಗೆದುಕೊಂಡು ಆ ಪುಸ್ತಕವನ್ನ ತಾನು ಊರಿಗೆ ಹೋಗ್ತಿರ್ಬೇಕಾದ್ರೆ ಓದ್ತೀನಿ ಅಂತ ಇಟ್ಕೊಂಡ್ರು. ಓದ್ತಾ ಇದ್ದ ಶೈಲಿ ಆದ್ರೂ ಹೇಗಿತ್ತು ಗೊತ್ತೇನು? ಹೊರಗಡೆ ಇಲ್ಲಸ್ಟ್ರೇಟೆಡ್ ವೀಕ್ಲಿ ಅನ್ನುವಂತ ಇಂಗ್ಲಿಷ್ ಮ್ಯಾಗಝೀನು, ಅದ್ರ ಒಳಗೆ ಕನ್ನಡದ ಪುಸ್ತಕ ಇಟ್ಕೊಂಡು ಓದ್ತಿದ್ರು. ನೋಡೋವರೆಗೆ ತಾನು ಕನ್ನಡ ಓದ್ತಿದ್ದೀನಿ ಅಂತ ಗೊತ್ತಾಗಬಾರ್ದು ಅಂತ. ಸಿಕ್ಕಾಪಟ್ಟೆ ಸಿಗರೇಟ್ ಸೇದೋಂತ ಚಟ ಇದ್ದಂತ, ಪದೇ ಪದೇ ಟೀ ಕುಡಿಬೇಕು ಅಂತ ಅನ್ಸ್ಕೊಳ್ತಿದ್ದಂತ ಆ ಮನುಷ್ಯನಿಗೆ ಈ ಪುಸ್ತಕ ಓದ್ತಾ ಓದ್ತಾ ಇಡೀ ಯಾತ್ರೆ ಉದ್ದಕ್ಕೂ ಸಿಗರೇಟ್ ಸೇದಬೇಕು ಅಂತಾನೂ ಅನ್ನಿಸ್ಲಿಲ್ಲ. ಕೊನೆಗೆ ಆ ಪುಸ್ತಕವನ್ನು ಮುಗಿಸುವಾಗ ಅವರ ಮನಸ್ಸಿನೊಳಗೆ ಕನ್ನಡದ ಕುರಿತಂತೆ ಇದ್ದ ಭಾವನೆಗಳು ಪೂರ್ಣ ಪ್ರಮಾಣದಲ್ಲಿ ಬದಲಾಗಿದ್ವು. ಎಂಥ ಅದ್ಭುತವಾದ ಕೃತಿಯನ್ನ ಬರೆದವರು ಯಾರು ಅಂತ ನೋಡಿದ್ರೆ ಅನಕ್ರವರ ಹೆಸರಿತ್ತು. ಕೃಷ್ಣರಾಯರು ಬರೆದ ಪುಸ್ತಕದ ಹೆಸರು ಸಂಧ್ಯಾರಾಗ. ಇಂಥ ಶ್ರೇಷ್ಠ ಸಾಹಿತ್ಯವನ್ನ ಕನ್ನಡದಲ್ಲೂ ಕೂಡ ಹುಟ್ಟಾಕಿದ್ದಾರಲ್ಲ ಅನ್ನುವಂಥ ದೃಷ್ಟಿಯಿಂದ ಆ ತರುಣ ಅವತ್ತೇ ನಿಶ್ಚಯ ಮಾಡಿದ, ನಾನು ಕೂಡ ಕನ್ನಡದಲ್ಲೇ ಬರಿತೀನಿ ಅಂತ. ವಿಡಂಬನಾ ಸಾಹಿತ್ಯದ ರಚನೆಗೆ ಈ ಕನ್ನಡ ನಾಡಿನಲ್ಲಿ ಅತ್ಯಂತ ಶ್ರೇಷ್ಠ ಹೆಸರನ್ನ ತಂದುಕೊಟ್ಟಂತ ಆ ವ್ಯಕ್ತಿ ಬೀಚಿ. ಬೀಚಿಯವರ ಮೊದಲ ಕೃತಿ ದಾಸಕೂಟ. ಇದನ್ನ ಬರೆದು ಅವರು ನೇರವಾಗಿ ತಮಗೆ ಕನ್ನಡದಲ್ಲಿ ಬರೆಯೋದಕ್ಕೆ ಪ್ರೇರಣೆ ಕೊಟ್ಟ ಅನಕ್ರವ್ರ ಮುಂದೆ ಅಳುಕಿನಿಂದಲೇ ಇಟ್ರು. ಏನೋ ಒಂದಷ್ಟು ಗೀಚಿದೀನಿ, ಸ್ವಲ್ಪ ನೋಡ್ತೀರಾ ಅಂತ. ಅನಕ್ರ ಹೃದಯ ಅದೆಷ್ಟು ವಿಶಾಲ ಅಂತಂದ್ರೆ ಅಷ್ಟು ಕೃತಿಯನ್ನು ಓದಿ ಅಲ್ಲಲ್ಲಿ ತಿದ್ದುಪಡಿಯನ್ನು ಮಾಡಿ ಸುಂದರವಾದ ಮುನ್ನುಡಿಯೊಂದನ್ನು ಬರೆದು ವಾಪಸ್ ಕೊಟ್ರು. ಆದರೆ ಆ ಇಡೀ ಕೃತಿಯಲ್ಲಿ ಮೇಲ್ವರ್ಗದವರ ಕುರಿತಂತೆ ಅನೇಕ ತೀಕ್ಷ್ಣವಾದ ಮಾತುಗಳನ್ನ ಬೀಚಿಯವರು ಬರೆದಿದ್ದರಿಂದ ಬಳ್ಳಾರಿಯಲ್ಲಿ ಬೀಚಿಯವರಿಗೆ ಬದುಕೋದೇ ಕಷ್ಟ ಆಗ್ಬಿಡ್ತು. ಅವರು ಮುಂದೆ ನಡ್ಕೊಂಡು ಹೋಗ್ತಿದ್ರೆ ಹಿಂದೆ ಅನೇಕರು ಬಂದು ಅವ್ರ ವಿರುದ್ಧದ ಮಾತುಗಳನ್ನ ಆಡ್ಕೊಂಡಿರ್ತಿದ್ರಂತೆ. ಆ ಥರದ ಪರಿಸ್ಥಿತಿ ಇತ್ತು. ಮುಂದೆ ಬೀಚಿಯವರು ಬಳ್ಳಾರಿಯನ್ನು ಬಿಟ್ಟು ಬೆಂಗಳೂರಿಗೆ ಬಂದ ನಂತರವೂ ಕೂಡ ಸತ್ಯಬೋಧ ಅನ್ನುವಂಥ ವ್ಯಕ್ತಿಯೊಬ್ಬರು ಬಳ್ಳಾರಿಯಲ್ಲಿ ಬೀಚಿಯವರ ಕುರಿತಂತೆ ಅಬದ್ಧದ ಮಾತುಗಳನ್ನು ಆಡ್ತಾನೆ ಇದ್ರಂತೆ. ಫೇಸ್ಬುಕ್ ವಾಟ್ಸಪ್ ಇರಲಿಲ್ಲ ಅಂದ ಮಾತ್ರಕ್ಕೆ ಸುದ್ದಿಯನ್ನು ಹರಡಲ್ಲ ಅಂತ ತಿಳ್ಕೊಳ್ಬೇಡಿ. ಆಗ್ಲೂ ತಂದು ಹಚ್ಚೋರು ಇದ್ದೇ ಇರ್ತಾರಲ್ಲ, ಅವರು ಬೀಚಿಯವರ ಹತ್ರ ಬಳಿ ಬಂದು ಈ ತರ ಸತ್ಯಬೋಧ ನಿಮ್ಮ ಬಗ್ಗೆ ಹಂಗ್ ಮಾತಾಡಿದ ಹಿಂಗ್ ಮಾತಾಡ್ದ ಅಂತ ಹೇಳ್ತಾ ಇರುವಾಗ್ಲೂ ಬೀಚಿಯವ್ರು ಏನ್ ಹೇಳ್ತಿದ್ರಂತೆ ಗೊತ್ತಾ? ಶಿಶುಪಾಲನ್ ತರ ಅವ್ನ್ 100 ತಪ್ಪು ಮಾಡ್ಲಿ, ನಾನು ಕೃಷ್ಣನ್ ತರ ಸಂಹಾರ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಂತ ಹೇಳ್ತಿದ್ರಂತೆ. ಕಾಲ ಹೇಗೆ ಉರುಳುತ್ತೆ ಅಂತಂದ್ರೆ, ಒಂದಿನ ಸತ್ಯಬೋಧರಿಗೆ ಬೀಚಿಯವರ ಬಳಿ ತುರ್ತಾಗಿ ಏನೋ ಕೆಲಸ ಆಗ್ಬೇಕಾಗಿತ್ತು. ಬೀಚಿಯವರು ತುಂಬಾ ಫೇಮಸ್ ಆಗಿದ್ದರಿಂದ ಇವ್ರು ಹೇಳಿದ್ರೆ ಕೆಲಸ ಆಗತ್ತೆ ಅಂತ ಗೊತ್ತಿದ್ದ ಆ ವ್ಯಕ್ತಿ ಬೀಚಿಯವರನ್ನ ಹುಡ್ಕೊಂಡು ಬೆಂಗಳೂರಿಗೆ ಬಂದ್ರು. ಅವರನ್ನ ಕಂಡ ತಕ್ಷಣ ಬೀಚಿಯವರು ಬಾರಯ್ಯ ಸತ್ಯಬೋಧ ಅಂತ ಸಹಜವಾಗಿಯೇ ಸ್ವಾಗತಿಸಿದ್ರು. ಯಾವ ಆಕ್ರೋಶವೂ ಇರಲಿಲ್ಲ. ಇವ್ರು ಬಂದು ಕುಳಿತ ನಂತರ ಬೀಚಿಯವರು ತಮ್ಮ ಹಿರಿಮಗ ಶ್ರೀನಿವಾಸನನ್ನ ಪರಿಚಯಿಸಿ, ಇವ್ ನನ್ನ ಹಿರಿಮಗ ಶ್ರೀನಿವಾಸ, ನಾನು ಶಾಂಪೇನ್ ಅಂತಾನೆ ಕರೆಯೋದು ಅಂದ್ರು. ಕಿರಿಮಗ ರಾಮಚಂದ್ರನ್ನ ಕರ್ಕೊಂಡು ಬಂದು, ಇವನ ಹೆಸರು ರಾಮಚಂದ್ರ, ಆದ್ರೆ ನಾನು ರಮ್ ಅಂತ ಕರಿತೀನಿ ಅಂತ. ಬೀಚಿಯವರು ಗುಂಡು ಹಾಕೋದ್ರಲ್ಲೂ ಎತ್ತಿದ ಕೈ ಆಗಿದ್ರಿಂದ ಇದು ಅವರಿಗೆ ಬಹಳ ಡಿಫರೆನ್ಸ್ ಅಂತ ಅನ್ಸಿರ್ಲಿಕ್ಕಿಲ್ಲ. ಆದ್ರೆ ಸತ್ಯಬೋಧರಿಗೆ ಮಾತ್ರ ಇದು ಅಯ್ಯಯ್ಯಪ್ಪ ಅಂತ ಅನ್ನಿಸ್ತು. ಏನು ಮಾತಾಡದೆ ಸುಮ್ಮನೆ ಕೂತಿದ್ರು. ಅಷ್ಟೊತ್ತಿಗೆ ಬೀಚಿ ಏನ್ ಮಾಡಿದ್ರು, ತಮ್ಮ ನಾಯಿಯನ್ನ ಪ್ರೀತಿಯಿಂದ ಕರೆದ್ರು. ಆ ನಾಯಿ ಬಂತು. ನಾಯಿ ಇವ್ರ ಮೈ ಮೇಲೆ ಹೊರಲಾಡೋದು ನೋಡಿ ಸತ್ಯಬೋಧರಿಗೆ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಏನಯ್ಯ ಇಂಥ ಪ್ರಾಣಿನೆಲ್ಲ ಸಾಕ್ತಾ ಇದ್ದೀಯಾ, ಇದನ್ನಾದ್ರೂ ಏನಂತ ಕರಿತೀಯಾ ಅಂತ ಕೇಳಿದಾಗ ಬೀಚಿ ಹೇಳಿದ್ರು, ತುಂಬಾ ತರಲೆ ಮಾಡಿದಾಗ ಸತ್ಯಬೋಧ ಸ್ವಲ್ಪ ಬಾಯಿ ಮುಚ್ಕೊಂಡಿರು ಅಂತ ಹೇಳ್ತೀನಿ ಅಂತ ಅಂದ ತಕ್ಷಣ ಸತ್ಯಬೋಧರು ಕರ್ಮ ಕರ್ಮ ಅನ್ಕೊಂಡು ಎದ್ದೋದವರು ಇನ್ನು ಮುಂದೆ ಬೀಚಿಯವರ ಬಗ್ಗೆ ಮಾತೇ ಆಡ್ಲಿಲ್ಲ ಅಂತ ಅವ್ರ ಬಗ್ಗೆ ಗೊತ್ತಿರೋ ಹೇಳ್ತಾರೆ. ಬೀಚಿಯವರ ವ್ಯಕ್ತಿತ್ವವೇ ಹೀಗಿತ್ತು. ಯಾವುದನ್ನಾದ್ರೂ ತೀಕ್ಷ್ಣವಾದ ಮಾತುಗಳಲ್ಲಿ ಕತ್ತಿ ತುಂಡಾಗುವಂತೆ, ಆದ್ರೆ ಯಾರಿಗೂ ಕೂಡ ನೋವಾಗದಂತೆ ನಗು ಬರುವಂತೆ ಹೇಳಬಲ್ಲಂತ ಸಾಮರ್ಥ್ಯ ಇತ್ತಲ್ಲ, ಅದು ಬೀಚಿಯವರ ಅದ್ಭುತವಾದ ವ್ಯಕ್ತಿತ್ವ. ಬೀಚಿ ಮತ್ತು ಅನಕ್ರ ಒಂದ್ಸಲ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರಂತೆ. ಕಾರ್ಯಕ್ರಮದ ನಿರೂಪಕರು ಬಹಳ ಉತ್ಸಾಹದಲ್ಲಿ ಇವರಿಬ್ಬರು ಪ್ರಾತಸ್ಮರಣೀಯ ಮಹಾಪುರುಷರು ಅಂತ ಹೊಗಳಿದ್ರಂತೆ. ಬೀಚಿ ಸರದಿ ಬಂದಾಗ ಬೀಚಿ ಹೇಳಿದ್ರಂತೆ, ಆ ಮಹಾಪುರುಷರು ಅನ್ನೋದು ಪಕ್ಕಕ್ಕಿರ್ಲಿ, ಪ್ರಾತಸ್ಮರಣೀಯರು ಅನ್ನೋದನ್ನಂತೂ ಒಪ್ಪಬೇಕಾದ್ದೇ ಅಂದ್ರಂತೆ. ಎಲ್ಲರೂ ಗಾಬರಿಯಾಗಿ ನೋಡ್ತಿರುವಾಗ ಬೀಚಿ ಹೇಳಿದ್ರು, ನಾವೆಲ್ಲ ಸಂಧ್ಯಾ ಸ್ಮರಣೀಯರಂತೂ ಅಲ್ಲ,
ಸಂಜೆ ಆದ ತಕ್ಷಣ ನಾವು ಹೇಗಿರ್ತೀವೋ ನಮಗೆ ಗೊತ್ತಿಲ್ಲ ಅಂತ ತಮಾಷೆ ಮಾಡಿದಾಗ ಸಭಿಕರೆಲ್ಲ ನಕ್ಕಿದ್ರು. ಸಂಜೆ ಆದ ತಕ್ಷಣ ಗುಂಡು ಹೊಡೆಯೋ ಅಭ್ಯಾಸ ಇದ್ದಿದ್ದರಿಂದ ಆ ಮಾತನ್ನು ಅವ್ರು ಹೇಳಿದ್ದು. ಇಲ್ಲಿಗೆ ನಿಲ್ಲಿಲ್ಲ, ಮುಂದೆ ಮಾತಾಡ್ತಾ ಅನಕ್ರವ್ರ ಹತ್ರ ಕೈ ತೋರಿಸಿ ಇವರು ನನ್ನ ಗುರುಗಳು ಅಂತಂದಾಗ ತಕ್ಷಣ ಅನಕ್ರವ್ರ ಮಧ್ಯ ಬಾಯಿ ಹಾಕಿ, ಅವನು ನನ್ನನ್ನ ಗುರು ಅನ್ಕೊಂಡಿರ್ಬೋದು, ಆದ್ರೆ ನಾನು ಮಾತ್ರ ಅವನನ್ನ ಶಿಷ್ಯ ಅಂತ ಸ್ವೀಕರಿಸಲ್ಲ. ಇಂಥ ಹರಿತವಾದ ನಾಲಿಗೆ ಇರುವಂತ ಮನುಷ್ಯ ಯಾವಾಗ ಯಾರ ಗುಟ್ಟನ್ನ ಎಲ್ಲಿ ರಟ್ಟು ಮಾಡ್ತಾನೋ ಅಂತ ಗೊತ್ತಾಗಲ್ಲ, ಇಂಥವನನ್ನ ನಾನು ಹೆಂಗೆ ಶಿಷ್ಯ ಅಂತ ಸ್ವೀಕಾರ ಮಾಡ್ಲಿ ಅಂತ ಅವ್ರು ಹೇಳಿದಾಗ ಮತ್ತೊಮ್ಮೆ ಸಭಿಕರೆಲ್ಲ ಬಹಳ ಆನಂದ ಪಟ್ಟಿದ್ರಂತೆ. ನಮ್ಮ ಹಳೆಯ ಸಾಹಿತ್ಯಗಳ ನಡುವೆ ಇದ್ದಂತ ಅದ್ಭುತವಾದ ಬಾಂಧವ್ಯ ಇಂಥದ್ದು ಅಂತ ಕೇಳುವಾಗಲೆಲ್ಲ ಒಮ್ಮೆ ರೋಮಾಂಚನ ಆಗತ್ತೆ. ಬೀಚಿಯವರು ವಿಡಂಬನಾ ಸಾಹಿತ್ಯವನ್ನಲ್ಲದೆ ರಂಗನಾಟಕಗಳನ್ನ ಮತ್ತು ರೇಡಿಯೋ ನಾಟಕಗಳನ್ನು ಸೇರಿದಂತೆ ಒಟ್ಟು 56 ಕೃತಿಗಳನ್ನ ಕನ್ನಡಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇಂಥ ವ್ಯಕ್ತಿ ತಿಮ್ಮ ಎನ್ನುವಂತ ವ್ಯಕ್ತಿಯೊಬ್ಬನನ್ನ ಸೃಷ್ಟಿಸಿ ಆತನ ಮೂಲಕ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಶೈಲಿ ಇತ್ತಲ್ಲ, ಇವತ್ತಿಗೂ ಕೂಡ ಅನೇಕರಿಗೆ ಅದು ತಮ್ಮ ವಿಷಯಕ್ಕೆ ವಸ್ತುವಾಗಿ ಬಳಕೆಯಾಗುತ್ತೆ. ಬೀಚಿಯವರು ಅಂಥ ಅದ್ಭುತವಾದ ಸಾಹಿತ್ಯ ಲೋಕದ ರತ್ನ ಅಂತ ಹೇಳಬೇಕಾದ್ರೆ ಹೆಮ್ಮೆ ಅಂತ ಅನ್ಸುತ್ತೆ.